ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ನಲ್ಲಿ ಪ್ರಶಂಸೆ ವ್ಯಕ್ತವಾದ ಗದಗದ ಕಲಾಚೇತನ ಸಾಂಸ್ಕೃತಿಕ ಅಕಾಡೆಮಿ ನೀಡುವ ಪ್ರತಿಷ್ಠಿತ ಕಲಾಚೇತನ ಪ್ರಶಸ್ತಿಯನ್ನ ಭಾನುವಾರ ಹಿರಿಯ ಚಿತ್ರನಟ ನಿರ್ನಳ್ಳಿ ರಾಮಕೃಷ್ಣ ಅವರಿಗೆ ಪ್ರದಾನ ಮಾಡಲಾಯಿತು. ಚಲನಚಿತ್ರ ರಂಗಭೂಮಿ ಸಂಸ್ಥೆಗೆ ನೀಡಿದ ಅನುಪಮ ಕೊಡುಗೆ ಪರಿಗಣಿಸಿ ಈ ಪ್ರಶಸ್ತಿ ಪ್ರದಾನವನ್ನ ಗದಗದ ತೋಂಟದ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಸೆಲ್ಕೋ ಇಂಡಿಯಾದ ಸಿಇಒ ಮೋಹನ್ ಭಾಸ್ಕರ್ ಹೆಗಡೆ ನಟ ನಿರ್ನಳ್ಳಿ ರಾಮಕೃಷ್ಣ ಅವರಿಗೆ ಪ್ರದಾನ ಮಾಡಿದರು. ಎಂಇಎಸ್ ಕಾಲೇಜಿನಿಂದ BA ಪದವಿಯನ್ನು ಪಡೆದರು. ಆರಂಭದಲ್ಲಿ ಶ್ರೀ ಮಂಜುನಾಥ ಗಜಾನನ ಭಾಗವತರಲ್ಲಿ ಯಕ್ಷಗಾನಗಳಲ್ಲಿ ಭಾಗಿಯಾಗಿ ನಂತರ ಪ್ರಸಿದ್ಧ ಗುಬ್ಬಿ ನಾಟಕ ಕಂಪನಿಯಲ್ಲಿ 3 ವರ್ಷಗಳವರೆಗೆ ನಾಟಕ ಕ್ಷೇತ್ರದಲ್ಲಿ ಪಾಲ್ಗೊಂಡರು. 1977ರಲ್ಲಿ ಪ್ರಸಿದ್ಧ ಬಬ್ರು ವಾಹನ ಚಲನಚಿತ್ರದ ಮೂಲಕ ಚಲನಚಿತ್ರರಂಗವನ್ನು ಪ್ರವೇಶ ಮಾಡಿದರು. ಕನ್ನಡ ಚಿತ್ರರಂಗದ ಭೀಷ್ಮ ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನದ ಭಾಗ್ಯವಂತರು, ಪಡವಾರಹಳ್ಳಿ ಪಾಂಡವರು, ಪರಸಂಗದ ಗೆಂಡೆತಿಮ್ಮ ಎಲ್ಲಕ್ಕಿಂತ ಪ್ರಶಸ್ತಿ ಸ್ವೀಕರಿಸಿದ ರಾಮಕೃಷ್ಣ ಅವರು ಮಾತನಾಡಿ, ಗದಗ್ ಸಾಧಕರ ನೆಲೆವೀಡು. ಇದೇ ನೆಲದಲ್ಲಿ ನಾಟಕಕ್ಕೆ ಕೊಟ್ಟ ಪ್ರೋತ್ಸಾಹ ಮರೆಯಲು ಸಾಧ್ಯವಿಲ್ಲ. ಗದಗದಲ್ಲಿ ನಾಟಕ ಕಂಪನಿ ಪ್ರದರ್ಶನ ಮಾಡುವಾಗಲೇ ಸ್ಕೂಟರ್ ಕಲಿತಿದ್ದೆ ಎಂದು ನೆನಪಿಸಿಕೊಂಡರು. ರಂಗಭೂಮಿಯ ಓಂಕಾರ ಹಾಕುತ್ತಿದ್ದೆ ಈ ಗದಗ. ಯಾಕಂದ್ರೆ ಈ ಗದಗ ಅಂದ್ರೆ ಕರ್ನಾಟಕ ತುಂಬೆಲ್ಲ ನಾಟಕ ಕಂಪನಿಗಳು ನೀವು ಕೇಳಿರ್ತಾರೆ. ಎಲ್ಲೆಲ್ಲೋ ಸಾವಿರಾರು ಲಕ್ಷಾಂತರ ರೂಪಾಯಿಗಳ ಸಂಪಾದನೆ ಆಗ್ತದೆ, ಅಥವಾ ಕೊನೆಗೆ ನಾಟಕ ಕಂಪನಿ ಜಾರಿಗೆ ದುಡ್ಡೇ ಇರಲ್ಲ. ಆದರೆ ಗದಗದಲ್ಲಿ ಮಾತ್ರ ಒಂದಿರೋ ನಾಟಕ ಕಂಪನಿಗಳೆಲ್ಲ ಶ್ರೀಮಂತವಾಗಿ ಹೋಗಿವೆ. ಅಷ್ಟೊಂದು ಕಲಾ ಪ್ರೋತ್ಸಾಹ ಇಲ್ಲಿದೆ. ಈ ಕಲಾ ಪ್ರೋತ್ಸಾಹ ಎಷ್ಟಿದೆ ಅಂದರೆ ನಾನು ಸಿನಿಮಾದಕ್ಕೆ ಬಂದಿರಲಿಲ್ಲ. ರಾಮ್ ಗೋಪಾಲ್ ಅಂತ ಒಬ್ಬ ನಟ ಇದ್ದು, ಶಕ್ತಿ ಪ್ರಸಾದ್ ಅಂತ ಒಬ್ಬ ನಟ ಇದ್ದು, ಅವ್ರ ಜೊತೆಗೆ ನಾನು ಬಂದಿದ್ದೀನಿ. ರಾಜೇಶ್ ಅವ್ರ ಜೊತೆಗೆ ನಾನು ಬಂದಿದ್ದೀನಿ. ಸಣ್ಣ ಸಣ್ಣ ಪಾತ್ರ ಮಾಡೋದು ನಾನು ಇಲ್ಲಿ ಬಂದು ಸ್ಟೇಜ್ ಮೇಲೆ ಇದ್ದೆ. ಪಟ್ಟಣ ಶೆಟ್ಟಿ ಅಂತ ಒಬ್ಬ ಮಹನೀಯ ಸಣ್ಣದೊಂದು ನನ್ನನ್ನೇ ಹಾಕ್ಕೊಂಡು ಸಮಾಜವಾದ ಜಿಂದಾಬಾದ್ ಅಂತ ಒಂದು ತಿಂಗಳ ಮಟ್ಟಿಗೆ ಕ್ಯಾಪ್ ಹಾಕ್ಕೊಂಡು ಇಲ್ಲಿ ಬಂದಿದ್ರು. ಕೈ ತುಂಬ ದುಡ್ಡಿತ್ತು, ಒಂದು ತಿಂಗಳು ಫುಲ್ ಕಲೆಕ್ಷನ್. ನಮಗೆ 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಆಯರ್ ಬರೋದು, ಬಹುಮಾನ ಬರೋದು. ಅದರಲ್ಲಿ ನಾನು ಬೆಳಗ್ಗೆ ಎದ್ದು ಪಸಲ್ ಎಲ್ಲ ತಿಂದ್ಕೊಂಡು ಮಜಾ ಮಾಡ್ತಾ ಇದ್ದೆ. ಅಂಥ ಒಂದು ಸಂದರ್ಭ ನನಗೆ ನನ್ನ ಜೀವನದಲ್ಲಿ ಪ್ರಪ್ರಥಮವಾಗಿ ನಾನು ಸ್ಕೂಟರ್ ಕಲ್ತಿದ್ದೆ. ಇಲ್ಲಿ ಸ್ಕೂಟರ್ ಓಡಿಸ್ತಾ ಬಿದ್ದಿದ್ದೆ ಇಲ್ಲಿ. ಅದನ್ನು ನಡೆದಿದೆ. ಡಬಲ್ ರೋಡ್ ಇತ್ತು ಅವರು ಸರ್ಕಾರಿ ಆಸ್ಪತ್ರೆ ಎದುರಿಗೆ. ಒಬ್ಬರೇ ಒಬ್ಬರು ಮಹನೀಯ ತಮ್ಮ ಗೊತ್ತಿದ್ದ ಸರ್ ಬಿಡಿ ನಾಳವರೇ, ಡಾಕ್ಟರ್ ಆನಂದ್ ಸಾಲಿಮಾಟ್ ಅಂತ ಒಬ್ಬ ಡಾಕ್ಟರ್ ಇದ್ರು, ಸರ್ಜನ್ ಇದ್ರು. ಅವರು ನನಗೆ ಸಂಬಂಧನಾಗಿದ್ರು. ಅವ್ರ ಕ್ವಾರ್ಟರ್ಸಲ್ಲಿ ನಾನು ಉಳ್ಕೊಂಡ್ಬಿಟ್ಟಿದ್ದೆ. ಅವ್ರ ಡ್ರೆಸ್ಸನ್ನೇ ನಾನು ಹಾಕ್ಕೊಂಡು ಆರಾಮಾಗಿ ಅವ್ರ ಸ್ಕೂಟ್ರಲ್ಲೇ ನಾನು ಓಡಾಡ್ಕೊಂಡು ರಾತ್ರಿ ನಾಟಕ ಹಾಕೊಂಡು ಗದಗ ತಿರುಗೋದು. ಪ್ರಸಿದ್ಧ ವೈದ್ಯ JB ಬಿಡನಹಾಳ, ಹೆಸರಾಂತ ಭಾಗವತ ಕುಂದಾಪುರದ ರಾಘವೇಂದ್ರಮಯ್ಯ, ಪ್ರಮುಖರಾದ ಕಾವ್ಯಂಶ್ರೀ, SS ಪಟ್ಟಣಶೆಟ್ಟಿ, ವಿಶ್ವನಾಥ್ ನಾಲ್ವಾಡ್, ಪ್ರಕಾಶ್ ಬೇಲಿ, ಮೃತ್ಯುಂಜಯ ಸಂಕೇಶ್ವರ್, ನರ್ಮದಾ ಭಟ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಸಿರಸಿ.